ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಕರ್ನಾಟಕ ಟಿವಿಯಿಂದ ವಿಜಯ್. ಆ, ಸರ್ ಹೇಳಿ ನಿಮಗೆ ಸರ್. ಗೊತ್ತಿರುವಂತೆ ಹರೀಶ್ ರಾಯ್ ಅವರು ಇವತ್ತು ನಮ್ಮನ್ನ ಅಗಲಿದ್ರು. ಸೊ ಕ್ಯಾನ್ಸರಿಂದ ಬಳಲ್ತಾ ಇದ್ರು, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಚಿಕಿತ್ಸೆ ಫಲಕಾರಿಯಾಗದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರು ಇವತ್ತು ನಿಧನರಾದರು. ನಿಮ್ಮ ಡೆಡ್ಲಿ ಸೋಮ ಸಿನಿಮಾದಲ್ಲೂ ಕೂಡ ಅವರು ಒಂದು ಒಳ್ಳೆಯ ಪಾತ್ರ ಮಾಡಿದ್ರು. ನೀವು ಕೂಡ ಅವ್ರನ್ನ ಹತ್ತಿರದಿಂದ ಬಲ್ಲವರು. ಸೊ ಅವರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ರಿ. ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಇಲ್ಲ, ನನಗೂ ಅದೇ ಈಗ ವಿಷಯ ಗೊತ್ತಾಗ್ತಾ ಇದೆ. ನಾನು ಅದೇ ನಿಮ್ಗಂತರ ನನಗೂ ಗೊತ್ತಾಗ್ತಾ ಇರೋದು ಇದು. ತುಂಬಾ ನೋವಾಗ್ತಾರೆ. ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಅವನಿಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಅವಾಗ್ಲೇ ನಮ್ಗೆಲ್ಲ ಒಂದು ಅರ್ಧ ಜೀವ ಬಿದ್ದಂಗೆ ಆಗೋಗಿತ್ತು. ಯಾಕೆಂದ್ರೆ ನಾನು, ಈ ಹರೀಶ ಮತ್ತೆ ಶೋಭರಾಜು ನಾವೆಲ್ಲ ಒಟ್ಟಿಗೆ ಒಂದಷ್ಟು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನಮ್ಮ ಜೀವನವನ್ನ ಕಟ್ಕೊಂಡವ್ರು ನಾವೆಲ್ಲ. ಸೊ ಅವಾಗಲೇ ಒಂಥರ ನಾವು ನಿರ್ಜೀವವಾಗೋಗ್ಬಿಟ್ಟಿದ್ವಿ. ಬಟ್ ಚೇತರಿಸ್ಕೊಂಡ ಅಂತ ಗೊತ್ತಾಯ್ತು. ಅದಾದ್ಮೇಲೆ ತಿರ್ಗಾ ಒಂದಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಯ್ತು. ಈ ಮಧ್ಯದಲ್ಲಿ ನಾನು ನನ್ನ ಸಿನಿಮಾ ಕೆಲ್ಸಗಳಲ್ಲಿ ಸ್ವಲ್ಪ ತೊಡ್ಕೊಂಡಿದ್ರಿಂದ ಒಂದು 2-3 ಸತಿ ಅವನಿಗೆ ಮೆಸೇಜ್ ಕಳ್ಸೋದು ಹಾಗೆ ಹೀಗೆ ಇದು ಮಾತ್ರ ಆಗಿತ್ತು. ಬಟ್ ನಾನ್ ನೋಡಿದಂತ ಹರೀಶನ್ಗೂ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಂತ ಹರೀಶನ್ಗೂ ಬಹಳ ವ್ಯತ್ಯಾಸ ಆಗೋಗಿತ್ತು. ಯಾಕಂದ್ರೆ ಏನಾಗ್ತೀಯಪ್ಪ ಅಂತಂದ್ರೆ, ಇಲ್ಲ ಕಣೋ, ಮಾಮೂಲಿ ಒಂಚೂರು ಪ್ರಾಬ್ಲಮ್ಗಳಿದೆ, ಸರಿ ಹೋಗುತ್ತೆ, ಸಿನಿಮಾ ಎಲ್ಲಿಗೆ ಬಂತು, ಯಾವಾಗ ರಿಲೀಸ್ ಮಾಡ್ತಿದ್ಯಾ, ಚೆನ್ನಾಗ್ ಮಾಡು, ಇದನ್ನ ಮಾತಾಡಿದ್ವಿ ಅಷ್ಟೇ. ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡೋಂತ ಪ್ರಯತ್ನ ಮಾಡಿರ್ಲಿಲ್ಲ ಸರ್ ನೀವು? ಆಗ್ಲೇ ಇಲ್ಲ. ಹಣೆ ಬರ ನಂಗೆ ಅದೇ ಹೇಳ್ತಾ ಇರೋದು. ನಾನು ನೋಡಿ ಇವತ್ತು ಸತ್ಯವಾಗ್ಲೂ ನನ್ ನಂಬಿಕೆನೇ ಇರ್ಲಿಲ್ಲ. ತಿರ್ಗಾ ಅದೇ ಹೇಳಿದ್ವಲ್ಲ, ನಂಗೆ ಅವ್ನು ಗೆದ್ಕೊಂಡ್ಬರ್ತಾನೆ ಅಂತಾನೆ ನಾನ್ ಭಾವಿಸಿದ್ದು. ಸತ್ಯವಾಗ್ಲೂ ಗಂಟ್ಲು ಒಣಗತ್ತೆ. ಅವನು ಹೋಗೋ ಜೀವ ಅಲ್ಲ ಅದು. ಅವನು ಎಲ್ಲವನ್ನೂ ಸಾಧಿಸ್ಕೊಂಡ್ ಜೀವನದಲ್ಲಿ ಗೆದ್ಕೊಂಡ್ಬಂದಂತ ವ್ಯಕ್ತಿ ಅವನು. ಈ ಹಿಂದೆ ಅವನಿಗೆ ಯಾವ್ದೋ ಪ್ರಾಬ್ಲಮ್ ಆಗಿ ಎಲ್ಲೋ ಒಂದ್ ಕಡೆ ಸೆರೆಮನೆ ವಾಸ ಅಂದಾಗ್ಲೂ ಆ ಜೀವನವನ್ನ ಗೆದ್ಕೊಂಡ್ಬಂದವನು. ತದನಂತರ ಕ್ಯಾನ್ಸರ್ ಆಗಿ ಮೊನ್ನೆ ನಾವೆಲ್ಲ ಜೊತೆ ನಿಂತಾಗ್ಲೂ ಅದನ್ನು ಗೆದ್ಕೊಂಡ್ಬಂದವನು. ಅವನು ಅದೇನೋ ಹೇಳ್ತಾರಲ್ಲ, ಇನ್ ಡೆಪ್ತ್ ಅಲ್ಲಿ ಅದು ಏನೇನಾಗಿದೆ, ಆ ಕಾಯಿಲೆ ಎಲ್ಲಿ ತನಕ ಹೋಗಿ ಹಾಳು ಮಾಡತ್ತೆ ನಮಗ್ ಗೊತ್ತಿಲ್ಲ. ಬಟ್ ಈ ಸರಿ ಏನೋ ಮಾಡ್ತಾನೆ, ಏನೋ ಅದೇ ನನ್ಗೇನಾಗೋಯ್ತು ಸರ್, ನಂಗೆ ಈ ಕಡೆ ಸಿನಿಮಾದಲ್ಲಿ ಸ್ವಲ್ಪ ಸಿಕ್ಕಾಕೊಂಡು ಪ್ರಾಬ್ಲಮ್ ಆಗೋಯ್ತು, ಹೋಗಕ್ಕಾಗ್ಲಿಲ್ಲ. ಫೋನಲ್ಲಿ ಮಾತಾಡಿದ್ದೆ, ಮೆಸೇಜಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಿ. ತದನಂತರ ಸ್ಟೇಟಸ್ಗಳು ಬಂದಾಗ ಶೇರ್ ಮಾಡ್ತಿದ್ದ, ಇದೆಲ್ಲ ಮಾಡ್ತಿದ್ದ. ಬಟ್ ಹಿಂಗ ಆಗ್ತಾನೆ ಅಂತ ಗೊತ್ತಿರ್ಲಿಲ್ಲ ಸರ್. ಶಾಕ್ ಈಗ ಅಷ್ಟೇ. ಅದೇ ಸರ್, ನಿಮ್ಮ ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ಅವರ ಶಿಸ್ತು ಆಮೇಲೆ ಆ ಟೈಮ್ ಸೆನ್ಸ್ ಎಲ್ಲ ಹೇಗಿರ್ತದೆ ಸರ್ ಸೆಟ್ ಅಲ್ಲಿ? ಇಲ್ಲ ಸರ್, ಒಂಥರ ನಾವೆಲ್ಲ ಹೇಳಿದ್ವಲ್ಲ, ನಾವೆಲ್ಲ ಈಗಿನ ಕಾಲದ ನಟ ಇವರೆಲ್ಲ ಅಲ್ಲ ಸರ್. ನಾವೆಲ್ಲ ಶಿಸ್ತುಬದ್ಧತೆಯಿಂದ ಶುರುವಾಗಿ ಶಿಸ್ತುಬದ್ಧತೆಯಲ್ಲಿ ನಡೀತಾ ಇದ್ದಂತಹ ಚಿತ್ರರಂಗದಿಂದ ಬಂದವ್ರು ನಾವೆಲ್ಲ. ನಮ್ಗೆ 6 ಗಂಟೆಗೇನೆ ಕ್ಯಾಮ್ರಾ ಸದ್ದು ನಮ್ಮ ಕಿವಿಗೆ ಬೀಳ್ಬೇಕು, ಸಂಜೆ ಎಷ್ಟೊತ್ತು ಹೋದ್ರೂ ಕೂಡ ದುಡಿಬೇಕು. ಈ ತರ ಎಲ್ಲ ಹಸುನಲ್ಲಿ ಕೆಲ್ಸಗಳನ್ನ ಮಾಡಿದಂತಹ ಜೀವಗಳು ನಾವೆಲ್ಲ. ಅವಾಗ ಹರೀಶ್ ರಾಯ್ ಆಗಿರ್ಲಿ, ಶೋಭರಾಜ್ ಆಗಿರ್ಲಿ, ಇವರೆಲ್ಲ ಲಕ್ಷಾಂತರ ಗಟ್ಲೆ, ಇಲ್ಲಾಂದ್ರೆ ಅಷ್ಟು ಇಷ್ಟು ಇದೆಲ್ಲ ನೋಡಿದವ್ರೆ ಅಲ್ಲ. 1000 ಗಟ್ಲೆಯಲ್ಲಿ ಕೆಲಸ ಮಾಡಿದಂತಹ ಜೀವಗಳಿಗೆಲ್ಲ. ಈಗಿನವ್ರಾದ್ರೆ ಅದೇನೋ ಹೇಳ್ತಾರಲ್ಲ, ತುಪ್ಪದಲ್ಲಿ ಕೈ ತೊಳಿತಾ ಇದ್ದಾರೆ. ಅವಾಗೆಲ್ಲ ಕಣ್ಣೀರಿನಲ್ಲಿ ರಕ್ತದಲ್ಲಿ ಕೈ ತೊಳ್ಕೊಂಡು ಜೀವನವನ್ನ ಸಾಗಿಸಿದಂತಹ ನಟರು ಇವರೆಲ್ಲ. ದೇವ್ರು ಯಾಕೆ ಹಿಂಗ್ ಮಾಡ್ದ ಅಂತ ಸತ್ಯವಾಗ್ಲೂ ಗೊತ್ತಾಗ್ತಾ ಇಲ್ಲ. ತುಂಬಾನೇ ನೋವಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ತುಂಬಾ ಆರ್ಥಿಕವಾಗಿ ಕೂಡ ಪಾಪ ಅವರು ಕುಗ್ಗಿ ಹೋಗ್ಬಿಟ್ಟಿದ್ರು. ಅದನ್ನ ಮೆಡಿಸಿನ್ಸ್ ತಗೊಳಕ್ಕೆ ಕೂಡ ಸಾಕಷ್ಟು ಖರ್ಚಾಗ್ತಾ ಇತ್ತು. ಸಾಕಷ್ಟು ಕಲಾವಿದರು ಕೂಡ ಅವರಿಗೆ ಸಹಾಯ ಮಾಡಿದ್ರು, ಆದ್ರೂ ಕೂಡ ಅವರು ರಿಕವರಿ ಆಗ್ಲಿಲ್ಲ ಸರ್. ಇಲ್ಲ ಸರ್, ಅರ್ಥ ಆಗ್ತಿಲ್ಲ, ಏನು ಅಂತ ಅರ್ಥ ಆಗ್ತಿಲ್ಲ. ನನ್ ಸಿನಿಮಾದಲ್ಲಿ ಮಾಡ್ಬೇಕಾದ್ರೂ ದೊಡ್ಡ ತ್ಯಾಗನೇ ಮಾಡ್ದ. ಅವ್ನ ಅಲ್ಲಿವರೆಗೂ ಅವ್ನ ಕೂದಲನ್ನ ಕೂಡ ಒಂದು ಕಡೆ ಕಟಿಂಗ್ ಮಾಡ್ಸಿರ್ಲಿಲ್ಲ. ಹರೀಶ್ ರಾಯ್ ಅಂತಂದ್ರೆ ಅದೇನೋ ಹೇಳ್ತಾರಲ್ಲ, ಉದ್ದನೆಯ ಕೂದಲಿನ ನಟ, ಕೋಲು ಮುಖದ ನಟ, ಈ ಥರದ್ದೆಲ್ಲ ನಾವು ಎಲ್ರು ಹೇಳ್ತಾ ಇದ್ರು. ಪಾಪ ನನ್ನ ಸಿನಿಮಾಗೋಸ್ಕರ ಹೇರ್ ಕಟ್ ಮಾಡಿಸ್ತಾನೆ. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದಂತ ಸಿನಿಮಾ ಅದು ಡೆಡ್ಲಿ ಸೋಮ. ಎಮೋಷನಲ್ ಆಗಿ ಒಂದು 5-6 ಕಡೆ ತುಂಬಾ ಚಂದ ಸ್ಕೋರ್ ಮಾಡಿದಂತಹ ಸಿನಿಮಾ. ಅವನು ತುಂಬಾ ಕಡೆ ಹೇಳ್ಕೊಂಡ್ ಬಂದ ಅದನ್ನ. ನನ್ನ ಬದಲಾಯಿಸಿದ ರವಿ ತುಂಬಾ ಚೆನ್ನಾಗಿ ತೋರಿಸ್ದ, ಇಲ್ಲದ್ರೆ ನಾನು ಅದೇ ತರ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ ಅಂತಂದ. ತದನಂತರ ದಿನಗಳಲ್ಲಿ KGF ಆಗಿರ್ಬೋದು, ಒಂದಷ್ಟು ಸಿನಿಮಾಗಳಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ದ. ಇಲ್ಲ ಸರ್, ಅದೇ ಆಗೋಯ್ತು. ದೇವರೆಲ್ಲ ಕೊಟ್ಟು ಇದನ್ನ ಕಿತ್ಕೊಂಡ್ಬಿಟ್ಟ ಅಷ್ಟೇ. ಆಮೇಲೆ ತೆರೆ ಮೇಲೆ ಅವರು ವಿಲನ್ ಆಗಿ ಅಬ್ಬರಿಸಿದ್ರು ಕೂಡ ತೆರೆ ಹಿಂದೆ ತುಂಬಾ ಹೃದಯ ಮಗು ಸರ್. ಅವನು ತುಂಬಾ ಚಿಕ್ಕ ಹುಡುಗ, ಅವನು ಚಿಕ್ಕ ಮಗು, ಮುಂಗೋಪಿ
ಅವ್ನ ಮೂಗಲ್ಲೇ ಸದಾ ಕೋಪ ಇರ್ತಾ ಇದ್ದಂತಹ ಒಂದು ಚಿಕ್ಕ ಹುಡುಗ ಅವನು. ಹಾಂ ಆ ತರದ ಒಂದು ಜೀವ. ಆಮೇಲೆ ಇದ್ರೆ ಅವನ ತರ ರಾಜ ಇಲ್ಲ, ಹ್ಮ್. ಇಲ್ಲ ಅಂದಾಗ ಅವನ ತರ ನರಳುವಂತ ಜೀವನ ಇಲ್ಲ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅವನಿದ್ದಾಗ ಇಂಡಸ್ಟ್ರಿಯಲ್ಲಿ ಎಲ್ಲವನ್ನೂ ಕೊಟ್ಟಂತಹ ಜೀವ ಅವನು. ಅವನು ಕಾರನ್ನ ಎಷ್ಟು ಜನ ಬಳಸ್ಕೊಂಡು ಹೀರೋಗಳಾಗಿದಾರೋ ಅದು ಹೇಳೋದಕ್ಕೆ ಅಸಾಧ್ಯ. ಅವನ ಕಾಲದಲ್ಲಿ ಒಂದು ನಿಂಬೆ ಹಣ್ಣಿನ ಕಲರ್ನ ಒಂದು ಕಾರನ್ನ ತಂದಿದ್ದ 1993-94 ಆ ಕಾರ್ಗಳನ್ನ ಇಟ್ಕೊಂಡು ಹೀರೋಗಳು ಮೆರೆದಾಡಿರೋದು ಎಷ್ಟೋ ಇದೆ. ಫಂಕ್ಷನ್ಗಳು ತೊಗೊಂಡಿರೋದು ಮಾಡಿರೋದು ಮತ್ತೊಂದು ಮಗಳೊಂದು. ಹಿ ವಾಸ್ ಫ್ರಮ್ ಎ ವೆಲ್ ಟು ಡೂ ಫ್ಯಾಮಿಲಿ ಸರ್. ತಂದೆ ತಾಯಿ ಆ ಮನತನ, ಉಡುಪಿಯಲ್ಲಿ ಅವನು ಆ ಕೃಷ್ಣನ ಒಂದು ಆ ಭಕ್ತಿ, ಇದೆಲ್ಲ ಹೇಳಕ್ಕೆ ತೀರಲ್ಲ. ಆ ತರದ ಜೀವ ಅವನು. ಅವನು ಕಷ್ಟವನ್ನು ನೋಡುವಂತ ಜೀವ ಅಲ್ವೇ ಅಲ್ಲ ಸರ್. ಅವನು ಬಾರ್ನ್ ಅಂಡ್ ಬಾಟ್ ಅಪ್ ವಿತ್ ವೆರಿ ಸ್ಟೈಲಿಶ್ ವೇ. ಅವನು ಮತ್ತೆ ಬಟ್ಟೆಗಳಾಗಿರ್ಲಿ, ಇಲ್ಲ ಅವ್ನು ತೊಡ್ತಾ ಇದ್ದಂತ ವಾಚ್ ಆಗಿರ್ಲಿ, ಇಲ್ಲ ಅಂತಂದ್ರೆ ಅವ್ನು ಸೇರ್ತಾ ಇದ್ದಂತಹ 555 ಸಿಗರೇಟ್ಸ್ ಆಗಿರ್ಲಿ, ಎಲ್ಲ ಬೇರೆ ತರನೇ ಇತ್ತು. ಗೊತ್ತಾಗಿಲ್ಲ ಸರ್. ಅದೇ ನಾನು ಈಗ ಫೋನ್ ಬರ್ತಾ ಇದ್ದಾನೆ, ಒಂದ್ಸತಿ ಅವ್ರ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೊರಡ್ತೀನಿ ಸರ್. ಖಂಡಿತವಾಗ್ಲೂ ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ, ಅವ್ರನ್ನ ನೋಡೋಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.